ಮಾರಮ್ಮನ ದೇವಸ್ಥಾನದಲ್ಲಿ ಕ್ಷೇತ್ರದ ಜೊತೆ ಕಾರ್ಯದರ್ಶಿಗಳಾದ ಕೌಶಿಕ್ ಅವರೊಟ್ಟಿಗೆ ಮಾತಾಡ್ತಿದ್ದೇವೆ. ನಮಸ್ತೆ. ನಮಸ್ತೆ ಸರ್, ಈಗ ನೀವು ಕ್ಷೇತ್ರದ ಜೀರ್ಣೋದ್ಧಾರ ಕೇಳ್ತಿದ್ದೀರಾ, ಅದು ಹೇಗೆ ನಡೀತಿದೆ ಅದರ ಬಗ್ಗೆ ಹೇಳ್ಬೋದು? ಜೀರ್ಣೋದ್ಧಾರ ಅಂತ ಇದೆ. ನಾವೀಗ ಒಂದು ಮಂದಿರದ್ದು ಇದು ಮಾಡಿ ಪ್ರತಿ ಮಂದಿರ ಹೋಗ್ತಾ ಇದ್ದೇವೆ. ಇಲ್ಲಿ ಭಜನೆ ಆಗ್ತಿದೆ ನೋಡಿ ಹುಡುಕಿ ನಾವು ಹೋಗ್ತಾ ಇದ್ದೇವೆ. ಅಂದರೆ ಯಾಕೆಂದರೆ ನಮಗೆ ಮಂದಿರಕ್ಕೆ ಹೋದರೆ ಮಂದಿರದಿಂದ ಸಹಾಯ ಕೇಳಲಿಕ್ಕೆ ಹೇಳಿದೆ ಅಷ್ಟಿಗೆ ತಾಯಿ ನಮಗೆ. ಹಾಗೆ ನಾವು ಮಂಡಳಿ ಹೋಗ್ತಾ ಇದ್ದೇವೆ ವಾರ ವಾರ. ಹಾಗೆ ಅಲ್ಲಿ ನಾವು ಅವರ ಸಹಾಯಕ್ಕೆ ಏನು ಬೇಕು ಸಹಾಯ ಕೇಳ್ತಾ ಇದ್ದೇವೆ. ಈಗ ಅವರು ಮಾಡ್ತಾ ಇದ್ದಾರೆ ಈಗ ಸಹಾಯ. ತುಂಬ ಮಂದಿರದಿಂದ ನಮಗೆ ಸಹಕಾರ ಮಾಡಿದ್ದಾರೆ ಈಗ. ಹಾಗೆ ಇನ್ನೂ ಸಹ ಮಾಡಬೇಕು. ಇನ್ನೂ ಸಹ ನಾವು ಪ್ರಯತ್ನ ಮಾಡ್ತೇವೆ. ಬಂಟ್ವಾಳ ಆಗಲಿ ಇಡೀ ಮಂಗಳೂರು, ಬಂಟ್ವಾಳ, ಉಡುಪಿ ಆಚೆಲ್ಲ ಹೋಗ್ಬೇಕು ಅಂತಿದ್ದೇವೆ. ಪ್ರತಿ ಮಂಡಳಿಗೆ ಎಲ್ಲರೂ ಸಹ ನಮಗೆ ಸಹಕಾರ ಮಾಡಿ ನಾವು ಎಲ್ಲರೂ ಒಗ್ಗಟ್ಟರೆ ಈ ದೇವಸ್ಥಾನ ನಮಗೆ ಕಟ್ಟಲಿಕ್ಕೆ ಸಾಧ್ಯ. ವಾರಾಹಿ ದೇವಿ ಅಂತೇಳಿ ಕರ್ನಾಟಕದಲ್ಲಿ ಮೊದಲ ಬಾರಿ ಸಿಗುವುದು ಹೊಂದಿದ ರೂಪ ತಾಯಿಗೆ. ಹಾಗೆ ನಮಗೆ ಎಲ್ಲರೂ ಸಹ ಸಹಾಯ ಮಾಡಿದರೆ ನಾವು ಎಲ್ಲರೂ ಸೇರಿ ಕಟ್ಟುವುದು ಒಂದೇ ಇದರಲ್ಲಿ. ಯಾವುದೇ ಜಾತಿ ಇಲ್ಲ, ಯಾವುದೇ ಇದಿಲ್ಲ, ನಾವೆಲ್ಲರೂ ಸೇರಿ ನಾವು ಕಟ್ಟುವ ಅಂತೇಳಿ ಹೇಳ್ತೀವಿ ಮಂಡಳಿ. ಕ್ಷೇತ್ರದಲ್ಲಿ ಇರ್ತೀರಾ, ಕ್ಷೇತ್ರದಲ್ಲಿ ಯಾವುದಾದ್ರೂ ಕಳೆದ ಒಂದು ತಿಂಗಳಲ್ಲಿ ಏನಾದರೂ ಇಂಥ ಪವಾಡ ನಿಮಗೊಂದು ಪವಾಡ ರೀತಿಯಲ್ಲಿ ಆದರೆ ತಾಯಿ ನಮಗೆ ಮುಂಚೆನೇ ಹೇಳಿದರು. ತಾಯಿ ನಾನು ಈಗ ಇಲ್ಲಿಗೆ ಮಾತ್ರ ಒಂದು ಊರಿಗೆ ಮಾತ್ರ ಸಂಬಂಧಪಟ್ಟಂತ ಇಡೀ ಊರಿಗೆ ಸಂಬಂಧಪಟ್ಟಂತ ತಾಯಿ ಹೇಳಿದ್ದಾರೆ ಮೊದಲೇ. ಹಾಗೆ ಈಗ ಒಂದು ತಿಂಗಳಂತ ಒಂದು 2 ವಾರದ ಹಿಂದೆ ಕೆಲವರಿಗೆ ಒಂದು ಕೇರಳದಿಂದಾಗಿ ಬ್ಯಾಂಗ್ಳೂರು, ಮೈಸೂರಿಂದ ಬರ್ತಾ ಇದೆ. ಅವರಿಗೆ ಒಂದು ಕಷ್ಟ ಚಿಂತೆಯಲ್ಲಿ ತಾಯಿ ಈಗ ಕಾಣ್ತಿದ್ದಾರೆ. ಅವರಿಗೆ ಅಲ್ಲಿ ಜೀರ್ಣೋದ್ಧಾರ ಆಗ್ತಿದೆ, ಅಲ್ಲಿಗೆ ಸಹಾಯ ಮಾಡಿ, ಅಲ್ಲಿ ಏನಾದರೂ ಹರಕೆ ಕೊಡಿ ಅಂತ ಹೇಳಿ ಕಷ್ಟ ಚಿಂತೆಯಲ್ಲಿ ತಾಯಿ ಕಾಣ್ತಾ ಇದ್ದಾರೆ. ಹಾಗೆ ಒಂದು 2-3 ವಾರದ ಹಿಂದೆ ಮೈಸೂರಿಂದ ಕೇರಳದಿಂದ ಎಲ್ಲ ಬರ್ತಾ ಇದ್ದಾರೆ. ಹಾಗೆ ತಾಯಿ ಹೇಳಿದ ಹಾಗೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳ್ತೀರಿ? ನಮಗೀಗ ಮೊದಲು ನಮಗೆ ಸಣ್ಣ ಟ್ರಸ್ಟ್ ಕಮಿಟಿ ಇರುವಾಗ ನಮಗೆ ಸ್ವಲ್ಪ ಹೋಗಲಿಕ್ಕೆ ಸಾಧ್ಯ. ಜೀರ್ಣೋದ್ಧಾರ ಮಾಡಲಿಕ್ಕೆ ಸ್ವಲ್ಪ ಇನ್ನೂ ಸಹ ಬಲ ಬೇಕಾದರೆ ಜೀರ್ಣೋದ್ಧಾರ ಸಮಿತಿ ಆಗಬೇಕು. ಹಾಗೆ ನೂತನವಾಗಿ ಆಗಿದೆ ಈ ಜೀರ್ಣೋದ್ಧಾರ ಸಮಿತಿ. ಹಾಗೆ ಅದರಲ್ಲಿ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಹಾಗೆ ಅವರು ನಮ್ಮ ಜೊತೆ ಸೇರಿ ನಾವು ಒಟ್ಟಿಗೆ ಒಂದು ದೇವಸ್ಥಾನ ಕಟ್ಟುವ ಈಗ ಆಗಿದೆ. ಅವರು ಸಹಕಾರ ಮಾಡ್ತೇವೆ ಅಂತ ಇದ್ದಾರೆ. ಕ್ಷೇತ್ರದಲ್ಲಿ ಜೊತೆ ಕಾರ್ಯದರ್ಶಿಗಳು ನೀವೀಗ ಈ ವಿಡಿಯೋ ನೋಡ್ತಿದ್ದವರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ಕ್ಷೇತ್ರ ವಿಡಿಯೋವನ್ನು ನೋಡುತ್ತೇವೆ ಅಂತ ಹೇಳಿದ್ರೆ ತಾಯಿಯ ಕ್ಷೇತ್ರಕ್ಕೆ ಬನ್ನಿ, ಮೊದಲಾಗಿ ಬಂದು ನೋಡಿ ನಮ್ಮ ಜೊತೆ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿ. ಎಲ್ಲರೂ ಸಹ ನೀವು ಸಹಾಯ ಮಾಡಿ ನಾವು ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟುವುದು. ನಿಮ್ಮ ಹಣ ಇಲ್ಲಾದರೂ ಇದ್ದರು ತಾಯಿಯ ಕ್ಷೇತ್ರಕ್ಕೆ ಬನ್ನಿ, ಬಂದು ನೋಡಿ ತಾಯಿಯ ಪವಾಡ ನೋಡಿ ಮತ್ತೆ ನೀವು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಇಷ್ಟೊತ್ತು ನಮ್ಮ ಮಾತಾಡಿದ್ದೇವೆ. ನಿಮ್ಮ ನಾಯಕತ್ವದಲ್ಲಿ ಮುಂದಿನ 1 ವರ್ಷದಲ್ಲಿ ಕ್ಷೇತ್ರ ನಿರ್ಮಾಣ ಆಗಲಿ ಅಂತ ನಾವು ತಾಯಿ ಹತ್ರ ಪ್ರಾರ್ಥಿಸಿ, ಅದೇ ರೀತಿ ನಿಮಗೂ ಸಹ ತಾಯಿ